ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದ ಎಲ್ಲ ಕಡೆಗಳಿಂದಲೂ ಕೂಡ ಪ್ರತಿ ಜಿಲ್ಲೆಯಿಂದಲೂ ಏಕಕಾಲಕ್ಕೆ ನಮ್ಮ ಎಲ್ಲ ಪ್ರತಿನಿಧಿಗಳು ಲೈವ್ನಲ್ಲಿ ಕನೆಕ್ಟ್ ಆಗಿದ್ದಾರೆ. ನಿಮ್ಮ ಜಿಲ್ಲೆಯ ಸುದ್ದಿ ಬಂದಾಗ ನಿಮ್ಮನ್ನ ಮಾತಾಡಿಸ್ತೀವಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ, ನರಗುಂದ ಈ ಭಾಗದ ರೈತರಿಗೆ ತಮ್ಮ ಬೆಳೆದಂಥ ಬೆಳೆಗೆ ಗೊಬ್ಬರದ ಕೊರತೆ ಎದುರಾಗಿದೆ, ಯೂರಿಯಾ ಕೊರತೆ ಎದುರಾಗಿದೆ. ಗೊಬ್ಬರದ ಅಂಗಡಿಗಳ ಮುಂದೆ ರೈತರು ಕಿಲೋಮೀಟರ್ ಗಟ್ಟಲೆ ಸಾಲು ನಿಂತ್ಕೊಂಡಿದ್ದಾರೆ. ಓರ್ವ ರೈತನಿಗೆ 2 ಚೀಲ ಮಾತ್ರ ಯೂರಿಯಾ ಕೊಡ್ತಾ ಇರೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿಯೊಂದಿಗೆ ಲೈವ್ ರಿಪೋರ್ಟ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಬನ್ನಿ ನೋಡೋಣ. ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಉಂಟಾಗಿರೋದ್ರಿಂದ ರೈತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿವಾಗ ಗದಗ ನಗರದ ನಾಮ್ ಜೋಶಿ ರಸ್ತೆಯಲ್ಲಿರುವಂಥ ರಸಗೊಬ್ಬರದ ಅಂಗಡಿ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇಷ್ಟೊಂದು ರಶ್ ಆಗಿದೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತ ಮಹಿಳೆಯರು ಕೂಡ ಕ್ಯೂನಲ್ಲಿ ನಿಂತುಕೊಂಡಿದ್ದಾರೆ. ಯಾವುದೇ ರೀತಿ ಗಲಾಟೆ ಆಗಬಾರ್ದು ಅಂತೇಳಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡಿದ್ದಾರೆ. ಅವರ ಸಮ್ಮುಖದಲ್ಲಿ ಇವಾಗ ಗೊಬ್ಬರವನ್ನು ವಿತರಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ನಾವಿಲ್ಲಿ ಗದಗ ನಗರದ ಈ ಒಂದು ಅಂಗಡಿಯಲ್ಲಿ ಸುಮಾರು 300 ಕೂಪನ್ಗಳನ್ನು ಕೊಟ್ಟಿದ್ದಾರೆ. ಸುಮಾರು 300 ಚೀಲ ಇದೆ. ನಾವು ಈ ರೀತಿ ಅಂದರೆ ಒಬ್ಬ ರೈತರಿಗೆ 2 ಚೀಲಗಳನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಕೂಪನ್ ಕೊಟ್ಟು ಮತ್ತು ಹಣವನ್ನು ಕೂಡ ಇಲ್ಲಿ ಪಡಿತಾ ಇದ್ದಾರೆ. ಆದರೆ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಹೊರಗಡೆ ಜಮಾವಾಗಿದ್ದಾರೆ. ಒಳಗಡೆ ಬರದಂತೆ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಆಗಿರ್ಬೋದು, ನರಗುಂದ ಆಗಿರ್ಬೋದು ಮತ್ತು ಗದಗನಲ್ಲಿ ಕೂಡ ಸಾಕಷ್ಟು ಈ ರೀತಿ ರೈತರು ಕ್ಯೂನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಮರ್ಪಕವಾಗಿ ರಸಗೊಬ್ಬರ ಸಿಗ್ತಾ ಇಲ್ಲ ಅಂಥೇಳಿ ಇಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಸರತಿ ಸಾಲಿನಲ್ಲಿ ರಸಗೊಬ್ಬರಕ್ಕಾಗಿ ರೈತರು ನಿಂತುಕೊಂಡಿದ್ದಾರೆ, ಕ್ಯೂನಲ್ಲಿ ನಿಂತುಕೊಂಡಿದ್ದಾರೆ. ಇಷ್ಟೊಂದು ಸಂಖ್ಯೆಯಲ್ಲಿ ರೈತರು ಬರ್ತಾ ಇದ್ದಾರೆ. ರಾತ್ರಿ ಹಗಲು ಎನ್ನದೇ ಗೊಬ್ಬರಕ್ಕಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವು ಕಡೆ ಟ್ರ್ಯಾಕ್ಟರ್ ಸಮೇತನ ತೆಗೆದುಕೊಂಡು ಬಂದು ರಸಗೊಬ್ಬರದ ಅಂಗಡಿ ಮುಂದೆ ಟಿಕಾಣಿ ಹೂಡಿದ್ರು. ಇವಾಗ ರಸಗೊಬ್ಬರ ಅಂಗಡಿ ಓಪನ್ ಆದರೆ ಕೇವಲ 150 ಜನರಿಗೆ 300 ಜನರಿಗೆ ಮಾತ್ರ ರಸಗೊಬ್ಬರ ವಿತರಣೆ ಮಾಡ್ತಾ ಇದ್ದಾರೆ. ಉಳಿದ ರೈತರಿಗೆ ರಸಗೊಬ್ಬರ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರತಿ ಸಾಲಿನಲ್ಲಿ ಕುತ್ಕೊಂಡಂಥ ಜನರು, ರೈತ ಮಹಿಳೆ ಕೂಡ ಸಾಕಷ್ಟು ಬೇಸತ್ತು ಕುತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಿನ ಜಾವ 4-5 ಗಂಟೆಗೆ ಬಂದಂಥ ರೈತ ಮಹಿಳೆಯರು ಕೂಡ ರಸಗೊಬ್ಬರಕ್ಕಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಒಂದು ಕಡೆ ಹೇಳುತ್ತೆ ರಸಗೊಬ್ಬರದ ಕೊರತೆ ಇಲ್ಲ ಅಂತೇಳಿ, ಆದರೆ ಆ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ರಸಗೊಬ್ಬರದ ಕೊರತೆ ಉಂಟಾಗ್ತಾ ಇದೆ. ರೈತ ಮಹಿಳೆಯರು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವಾಗ ಮಳೆ ಆಗ್ತಾ ಇದೆ. ಮಳೆ ಆಗಿರೋದ್ರಿಂದ ಗೊಬ್ಬರ ಬೇಕಾಗಿದೆ. ಅದರಲ್ಲೂ ಯೂರಿಯಾ ಗೊಬ್ಬರಕ್ಕೆ ಸಾಕಷ್ಟು ಬೇಡಿಕೆ ಇದೆ. ಆದರೆ ರೈತರು ಆರೋಪ ಮಾಡ್ತಾ ಇದ್ದಾರೆ, ಸಾಕಷ್ಟು ಪ್ರಮಾಣದಲ್ಲಿ ಯೂರಿಯಾ ಗೊಬ್ಬರ ಬಂದರೂ ಕೂಡ ರೈತರಿಗೆ ಸಿಗ್ತಾ ಇಲ್ಲ, ಬಲಾಢ್ಯ ರೈತರಿಗೆ ಮಾತ್ರ ಆ ಗೊಬ್ಬರ ಸಿಗುತ್ತೆ. ಹೀಗಾಗಿ ನಮಗೆ ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಕಲ್ಪಿಸಿಕೊಡ್ಬೇಕಂತೇಳಿ ಸಾಕಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ. ಮಹಿಳೆಯರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ನಮಗೆ ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಕೊಡಬೇಕಂತೇಳಿ. ಅಂಗಡಿ ಮಾಲೀಕರು ಕೂಡ ಗುಡಾನಲ್ಲಿ ಸ್ಟಾಕ್ ಮಾಡಿರ್ತಾರೆ, ಆದರೆ ರೈತರಿಗೆ ಕೊಡ್ತಾ ಇಲ್ಲ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಕೇವಲ ಒಬ್ಬ ರೈತರಿಗೆ 2 ಪ್ಯಾಕೆಟ್ ಯೂರಿಯಾ ಗೊಬ್ಬರ ಕೊಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಯೂರಿಯಾ ಗೊಬ್ಬರ ಸಾಕಾಗ್ತಾ ಇಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಯೂರಿಯಾ ಗೊಬ್ಬರ ಕೊಡಬೇಕಂತೇಳಿ ಇಲ್ಲಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನಾದರೂ ಗದಗ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಪೂರೈಕೆ ಮಾಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದ ಎಲ್ಲ ಕಡೆಗಳಿಂದಲೂ ಕೂಡ ಪ್ರತಿ ಜಿಲ್ಲೆಯಿಂದಲೂ ಏಕಕಾಲಕ್ಕೆ ನಮ್ಮ ಎಲ್ಲ ಪ್ರತಿನಿಧಿಗಳು ಲೈವ್ನಲ್ಲಿ ಕನೆಕ್ಟ್ ಆಗಿದ್ದಾರೆ. ನಿಮ್ಮ ಜಿಲ್ಲೆಯ ಸುದ್ದಿ ಬಂದಾಗ ನಿಮ್ಮನ್ನ ಮಾತಾಡಿಸ್ತೀವಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ, ನರಗುಂದ ಈ ಭಾಗದ ರೈತರಿಗೆ ತಮ್ಮ ಬೆಳೆದಂಥ ಬೆಳೆಗೆ ಗೊಬ್ಬರದ ಕೊರತೆ ಎದುರಾಗಿದೆ, ಯೂರಿಯಾ ಕೊರತೆ ಎದುರಾಗಿದೆ. ಗೊಬ್ಬರದ ಅಂಗಡಿಗಳ ಮುಂದೆ ರೈತರು ಕಿಲೋಮೀಟರ್ ಗಟ್ಟಲೆ ಸಾಲು ನಿಂತ್ಕೊಂಡಿದ್ದಾರೆ. ಓರ್ವ ರೈತನಿಗೆ 2 ಚೀಲ ಮಾತ್ರ ಯೂರಿಯಾ ಕೊಡ್ತಾ ಇರೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿಯೊಂದಿಗೆ ಲೈವ್ ರಿಪೋರ್ಟ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಬನ್ನಿ ನೋಡೋಣ. ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಉಂಟಾಗಿರೋದ್ರಿಂದ ರೈತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿವಾಗ ಗದಗ ನಗರದ ನಾಮ್ ಜೋಶಿ ರಸ್ತೆಯಲ್ಲಿರುವಂಥ ರಸಗೊಬ್ಬರದ ಅಂಗಡಿ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇಷ್ಟೊಂದು ರಶ್ ಆಗಿದೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತ ಮಹಿಳೆಯರು ಕೂಡ ಕ್ಯೂನಲ್ಲಿ ನಿಂತುಕೊಂಡಿದ್ದಾರೆ. ಯಾವುದೇ ರೀತಿ ಗಲಾಟೆ ಆಗಬಾರ್ದು ಅಂತೇಳಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡಿದ್ದಾರೆ. ಅವರ ಸಮ್ಮುಖದಲ್ಲಿ ಇವಾಗ ಗೊಬ್ಬರವನ್ನು ವಿತರಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ನಾವಿಲ್ಲಿ ಗದಗ ನಗರದ ಈ ಒಂದು ಅಂಗಡಿಯಲ್ಲಿ ಸುಮಾರು
ಸುಮಾರು 300 ಏನು ಕೂಪನ್ಗಳನ್ನು ಕೊಟ್ಟಿದ್ದಾರೆ. ಸುಮಾರು 300 ಚೀಲ ಇದೆ. ನಾವು ಈ ರೀತಿ ಅಂದರೆ ಒಬ್ಬ ರೈತರಿಗೆ 2 ಚೀಲಗಳನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಕೂಪನ್ ಕೊಟ್ಟು ಮತ್ತು ಹಣವನ್ನು ಕೂಡ ಇಲ್ಲಿ ಪಡಿತಾ ಇದ್ದಾರೆ. ಆದರೆ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಹೊರಗಡೆ ಜಮಾವಾಗಿದ್ದಾರೆ. ಒಳಗಡೆ ಬರದಂತೆ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಆಗಿರ್ಬೋದು, ನರಗುಂದ ಆಗಿರ್ಬೋದು ಮತ್ತು ಗದಗನಲ್ಲಿ ಕೂಡ ಸಾಕಷ್ಟು ಈ ರೀತಿ ರೈತರು ಕ್ಯೂನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಮರ್ಪಕವಾಗಿ ರಸಗೊಬ್ಬರ ಸಿಗ್ತಾ ಇಲ್ಲ ಅಂಥೇಳಿ ಇಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಸರತಿ ಸಾಲಿನಲ್ಲಿ ಏನು ರಸಗೊಬ್ಬರಕ್ಕಾಗಿ ರೈತರು ನಿಂತುಕೊಂಡಿದ್ದಾರೆ, ಕ್ಯೂನಲ್ಲಿ ನಿಂತುಕೊಂಡಿದ್ದಾರೆ. ಇಷ್ಟೊಂದು ಸಂಖ್ಯೆಯಲ್ಲಿ ರೈತರು ಬರ್ತಾ ಇದ್ದಾರೆ. ಏನು ರಾತ್ರಿ ಹಗಲು ಎನ್ನದೇ ಗೊಬ್ಬರಕ್ಕಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವು ಕಡೆ ಟ್ರ್ಯಾಕ್ಟರ್ ಸಮೇತನ ತೆಗೆದುಕೊಂಡು ಬಂದು ರಸಗೊಬ್ಬರದ ಅಂಗಡಿ ಮುಂದೆ ಠಿಕಾಣಿ ಹೂಡಿದ್ರು. ಇವಾಗ ಏನು ರಸಗೊಬ್ಬರ ಅಂಗಡಿ ಓಪನ್ ಆದರೆ ಕೇವಲ 150 ಜನರಿಗೆ 300 ಜನರಿಗೆ ಮಾತ್ರ ರಸಗೊಬ್ಬರ ವಿತರಣೆ ಮಾಡ್ತಾ ಇದ್ದಾರೆ. ಉಳಿದ ರೈತರಿಗೆ ರಸಗೊಬ್ಬರ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರತಿ ಸಾಲಿನಲ್ಲಿ ಕುತ್ಕೊಂಡಂಥ ಜನರು, ರೈತ ಮಹಿಳೆ ಕೂಡ ಸಾಕಷ್ಟು ಬೇಸತ್ತು ಕುತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಿನ ಜಾವ 4-5 ಗಂಟೆಗೆ ಬಂದಂಥ ರೈತರು, ರೈತ ಮಹಿಳೆಯರು ಕೂಡ ರಸಗೊಬ್ಬರಕ್ಕಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಒಂದು ಕಡೆ ಹೇಳುತ್ತೆ ರಸಗೊಬ್ಬರದ ಕೊರತೆ ಇಲ್ಲ ಅಂತೇಳಿ, ಆದರೆ ಆ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ರಸಗೊಬ್ಬರದ ಕೊರತೆ ಉಂಟಾಗ್ತಾ ಇದೆ. ರೈತರು, ರೈತ ಮಹಿಳೆಯರು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವಾಗ ಏನು ಆ ಮಳೆ ಆಗ್ತಾ ಇದೆ, ಮಳೆ ಆಗಿರೋದ್ರಿಂದ ಗೊಬ್ಬರ ಬೇಕಾಗಿದೆ. ಅದರಲ್ಲೂ ಯೂರಿಯಾ ಗೊಬ್ಬರಕ್ಕೆ ಸಾಕಷ್ಟು ಬೇಡಿಕೆ ಇದೆ. ಆದರೆ ರೈತರು ಆರೋಪ ಮಾಡ್ತಾ ಇದ್ದಾರೆ, ಸಾಕಷ್ಟು ಪ್ರಮಾಣದಲ್ಲಿ ಯೂರಿಯಾ ಗೊಬ್ಬರ ಬಂದರೂ ಕೂಡ ರೈತರಿಗೆ ಸಿಗ್ತಾ ಇಲ್ಲ, ಬಲಾಢ್ಯ ರೈತರಿಗೆ ಮಾತ್ರ ಆ ಗೊಬ್ಬರ ಸಿಗುತ್ತೆ. ಹೀಗಾಗಿ ನಮಗೆ ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಕಲ್ಪಿಸಿಕೊಡ್ಬೇಕಂತೇಳಿ ಸಾಕಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ. ಮಹಿಳೆಯರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ನಮಗೆ ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಕೊಡಬೇಕಂತೇಳಿ. ಅಂಗಡಿ ಮಾಲೀಕರು ಕೂಡ ಏನು ಗುಡಾನಲ್ಲಿ ಸ್ಟಾಕ್ ಮಾಡಿರ್ತಾರೆ, ಆದರೆ ರೈತರಿಗೆ ಕೊಡ್ತಾ ಇಲ್ಲ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಕೇವಲ ಒಬ್ಬ ರೈತರಿಗೆ 2 ಪ್ಯಾಕೆಟ್ ಯೂರಿಯಾ ಗೊಬ್ಬರ ಕೊಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಯೂರಿಯಾ ಗೊಬ್ಬರ ಸಾಕಾಗ್ತಾ ಇಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಯೂರಿಯಾ ಗೊಬ್ಬರ ಕೊಡಬೇಕಂತೇಳಿ ಇಲ್ಲಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನಾದರೂ ಗದಗ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಪೂರೈಕೆ ಮಾಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದ ಎಲ್ಲ ಕಡೆಗಳಿಂದಲೂ ಕೂಡ ಪ್ರತಿ ಜಿಲ್ಲೆಯಿಂದಲೂ ಏಕಕಾಲಕ್ಕೆ ನಮ್ಮ ಎಲ್ಲ ಪ್ರತಿನಿಧಿಗಳು ಲೈವ್ನಲ್ಲಿ ಕನೆಕ್ಟ್ ಆಗಿದ್ದಾರೆ. ನಿಮ್ಮ ಜಿಲ್ಲೆಯ ಸುದ್ದಿ ಬಂದಾಗ ನಿಮ್ಮನ್ನು ಮಾತಾಡಿಸ್ತೀವಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ, ನರಗುಂದ ಈ ಭಾಗದ ರೈತರಿಗೆ ತಮ್ಮ ಬೆಳೆದಂಥ ಬೆಳೆಗೆ ಗೊಬ್ಬರದ ಕೊರತೆ ಎದುರಾಗಿದೆ, ಯೂರಿಯಾ ಕೊರತೆ ಎದುರಾಗಿದೆ. ಗೊಬ್ಬರದ ಅಂಗಡಿಗಳ ಮುಂದೆ ರೈತರು ಕಿಲೋಮೀಟರ್ ಗಟ್ಟಲೆ ಸಾಲು ನಿಂತ್ಕೊಂಡಿದ್ದಾರೆ. ಓರ್ವ ರೈತನಿಗೆ 2 ಚೀಲ ಮಾತ್ರ ಯೂರಿಯಾ ಕೊಡ್ತಾ ಇರೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿಯೊಂದಿಗೆ ಲೈವ್ ರಿಪೋರ್ಟ್ ಕೊಡೋದಕ್ಕೆ ರೆಡಿ ಇದ್ದಾರೆ, ಬನ್ನಿ ನೋಡೋಣ. ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಉಂಟಾಗಿರೋದ್ರಿಂದ ರೈತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿವಾಗ ಗದಗ ನಗರದ ನಾಮ್ ಜೋಶಿ ರಸ್ತೆಯಲ್ಲಿರುವಂಥ ರಸಗೊಬ್ಬರದ ಅಂಗಡಿ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇಷ್ಟೊಂದು ರಶ್ ಆಗಿದೆ.